ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಥರದ ಡಿಸೈನ್ನ ಟ್ರೈ ಮಾಡೋಣ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರಕ್ಕೆ ಬೀಡನ್ನ ಪೌಂಡ್ಸಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೈಮ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ 2 ಟೈಮ್ ಸ್ಯಾರಿಗೆ. ಫಸ್ಟು ಹಿಂದೆ ಇರೋ ನಾಟ್ನ ಗಮ್ ಪೇಸ್ಟ್ ಮಾಡಿಬಿಡಿ ಲಾಸ್ಟಿಗೆ, ಇಲ್ಲಾಂದರೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ 5 ಚೈನ್ ಹಾಕ್ಕೊಳ್ಳೋಣ. 2 ಟೈಮ್ ಸಿಂಗಲ್ ಕ್ರೋಶ ಆದ ತಕ್ಷಣ 5 ಚೈನ್, ಹಾಗೆ ಅದನ್ನ ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 ಚೈನ್ ಹಾಕಿ ಇಲ್ಲಿ ಅದೇನು ಬೀಡನ್ನ ತೊಗೊಂಡಿದ್ದೀವೋ ಅದನ್ನ 6 ಬೀಡನ್ನ ತೊಗೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಆನಂತರ 1 ಚೈನ್ ಮತ್ತು ಒಂದು ಬೀಡನ್ನ ತೊಗೊಳ್ಳೋಣ. ಇದು 3 mm ಸೈಜ್ಗಿಂತ ಇನ್ನೂ ಒಂದು ಸೈಜ್ ಬಿಗ್ ಬೀಡ್. ಇದು ನೀವು 3 mm ಸೈಜ್ ಕೂಡ ತೊಗೋಬೋದು. ಇದು ಬಿಗ್ ಸೈಜ್ ಬೀಡು. ಹಾಗೆ ಲಾಕ್ ಮಾಡಿ ಬೀಡನ್ನ ಮತ್ತೆ ಒಂದು ಸಲ 1 ಚೈನ್ ಹಾಕ್ಕೊಳ್ತಿದ್ದೀನಿ. ಈ ಥರ ಮಧ್ಯ ಇಟ್ಟು ಆ ಸೈಡ್ 3 ಈ ಸೈಡ್ 3 ಬೀಡನ್ನ ಬಿಟ್ಟು ಮಧ್ಯ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಅದನ್ನ ಟರ್ನ್ ಮಾಡಿ ಸ್ಯಾರಿ ಮೇಲಿಟ್ಟು ಅದು ಕರೆಕ್ಟಾಗಿ ಕೂರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಹಾಗೆ 1 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ, ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ. ಅದು ಕರೆಕ್ಟಾಗಿ ಎಷ್ಟಕ್ಕೆ ಬರುತ್ತೋ ಅದಕ್ಕಿಂತ 1 ಪಾಯಿಂಟಷ್ಟು ಒಳಗೆ ಲಾಕ್ ಮಾಡ್ಕೊಳ್ಳಿ, ಆಗ ಸರಿ ಆಗುತ್ತೆ. ಮತ್ತು ಇಲ್ಲಿ 10 ಚೈನ್ ಹಾಕ್ಕೋಬೇಕು. 10 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಹತ್ತು ಚೈನ್ ಆದಮೇಲೆ ಇಲ್ಲಿ ಬ್ಯಾಕ್ಗೆ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಅಂದರೆ 5 ಚೈನ್ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದೇ 10 ಚೈನ್ ಗ್ಯಾಪ್ಗೆ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ರೀತಿ ದಾರ ಎಳ್ಕೊಂಡು 3 ದಾರ ಇರುತ್ತೆ, 3 ದಾರನೂ ಒಂದೇ ಸಲ ಒಂದು ಮಾಡ್ಕೊಳ್ಳೋದು. ಒಂದು ಸಲ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರನೂ ಒಂದು ಮಾಡ್ಕೊಳ್ಳೋದು. ಇದೇ ಹಾಫ್ ಡಬಲ್ ಕ್ರೋಶ. ಇದನ್ನು ತುಂಬ ವೀಡಿಯೋಸಲ್ಲೆಲ್ಲ ಹಾಕಿದ್ದೀನಿ, ಹೇಳಿ ಕೂಡ ಕೊಟ್ಟಿದ್ದೀನಿ. ಬಿಗಿನರ್ಸ್ಗಳಿಗೆ ಈ ಡಿಸೈನ್ ತುಂಬ ಈಸಿಯಾಗಿರುತ್ತೆ, ತುಂಬ ಬೇಗನೆ ಹಾಕ್ಬೋದು, ಕಲಿಯೋಕ್ಕೂ ಕೂಡ ಈಸಿ ಇರುತ್ತೆ. ನೋಡ್ತಾ ಪ್ರಾಕ್ಟೀಸ್ ಮಾಡಿ. ಈಗ ಇಲ್ಲಿ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ತೊಗೊಂಡು 1 ಚೈನ್ ಹಾಕಿ ಲಾಕ್ ಮಾಡಿ ಅದೇನೋ ಹಾಫ್ ಡಬಲ್ ಕ್ರೋಶ ಇರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇದನ್ನು 2 ಥರ ಲಾಕ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಫಸ್ಟು ಈ ಥರ ಚೈನ್ ಹಾಕಿ ಲಾಕ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಈ ಸೈಡ್ ಕೂಡ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಈ ಸೈಡ್ ಕೂಡ 6 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಚಲ್ಲಿ ಹಾಗೆ ಚೈನ್ ಹಾಕ್ತಲೇ ಲಾಕ್ ಮಾಡೋದು ಹೇಗೆ ಅಂತ ಬೀಡನ್ನ ಹೇಳ್ಕೊಡ್ತೀನಿ. ಈ ಥರ ಸ್ವಲ್ಪ ಉದ್ದವಾಗಿರಲಿ ಅಂದರೆ ಚೈನ್ ಹಾಕಿ ಲಾಕ್ ಮಾಡಬೇಕು. ಉದ್ದ ಬೇಡ ಅಂದರೆ ಕಂಬದ ಪಕ್ಕನೇ ಬರಲಿ ಅಂದರೆ ಹಾಫ್ ಡಬಲ್ ಕ್ರೋಶ ಮಧ್ಯ ಬರಲಿ ಅಂದರೆ ನೆಕ್ಸ್ಟ್ ಹೇಳ್ಕೊಡ್ತೀನಲ್ಲ ಆ ಥರ ಮಾಡ್ಕೋಬೋದು. ಇವೆರಡರಲ್ಲಿ ಯಾವ ಥರ ಮಾಡಿಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕಾಣುತ್ತೆ. ಪುಟ್ಟು ಡಿಸೈನ್ ತುಂಬ ಸಿಂಪಲ್ಲಾಗಿರುತ್ತೆ. ಇದು 350-400ಗೆ ಚಾರ್ಜ್ ಮಾಡ್ಬೋದು ನೀವು. ಈ ರೀತಿ ಆದಮೇಲೆ ಪಕ್ಕದಲ್ಲಿ ಅದೇನು ಸಿಂಗಲ್ ಕ್ರೋಶ ಇದೆಯೋ ಅದೇ ಸೇಮ್ ಗ್ಯಾಪ್ಗೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಅಥವಾ 4 ಚೈನ್ ಎಷ್ಟಾದರೂ ಹಾಕ್ಕೋಬೋದು. ತುಂಬ ಹತ್ರ ಆಯಿತು ಅಂದರೆ 5 ಚೈನ್, ದೂರ ಆಯಿತು ಅಂದರೆ 4 ಚೈನ್ ಸಾಕಾಗುತ್ತೆ. ನಾನಿಷ್ಟು 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶ ಮಾಡಿದೆ. ಈ ರೀತಿ ಪುಟ್ಟದಾಗಿ ಫ್ಲವರ್ ಥರ ಬರುತ್ತೆ, ಮೇಲ್ಗಡೆ ಆರ್ಚ್ ಕೂಡ ಬರುತ್ತೆ ಪುಟ್ಟದಾಗಿ. ಈ ರೀತಿ ಮತ್ತೆ 6 ಬೀಡನ್ನ ತೊಗೊಂಡು ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ಮಧ್ಯ ಒಂದು ಬೀಡನ್ನ ಸೇರಿಸ್ಬೇಕು. 1 ಬೀಡನ್ನ ತೊಗೊಂಡು ಅದನ್ನ ಲಾಕ್ ಮಾಡಿ ಹಾಗೆ 1 ಚೈನ್ ಕೂಡ ಹಾಕ್ಕೊಳ್ಳಿ. ಆ ಸೈಡ್ ಈ ಸೈಡ್ 3 ಬೀಡನ್ನ ಬಿಟ್ಟು ಮಧ್ಯ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಆನಂತರ ಬಟ್ಟೆಗೆ ಲಾಕ್ ಮಾಡಬೇಕು. ಅದು ಟ್ವಿಸ್ಟ್ ಮಾಡೋದು ಆ ಕಡೆ ಈ ಕಡೆ ಟರ್ನ್ ಆಗ್ತಿರುತ್ತೆ. ಲಾಸ್ಟಿಗೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಬೆರಳಿಟ್ಟಿದ್ದೀನಲ್ಲ ಅಲ್ಲಿಗೆ ಸ್ವಲ್ಪ ಗ್ಲೂ ಹಾಕಿ ಅಂಟಿಸಿದ್ರೆ ತುಂಬ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ನಿಮಗೆ ಗ್ಲೂ ಬೇಡ ಅಂದರೆ ಒಂದು ಸ್ಟಿಚ್ ಕೂಡ ಹಾಕ್ಕೋಬೋದು. ನಾನು ಗ್ಲೂ ಹಾಕಿ ಅಂಟಿಸಿದ್ದೆ. ಲಾಸ್ಟ್ ವಿಡಿಯೋ ಹಾಕ್ತೀನಿ, ನೋಡ್ಬೋದು.
ಗ್ಲೂ ಹಾಕಿ ಅಂಟಿಸಿರೋದನ್ನ ಹಾಕಿಲ್ಲ, ಹಾಗೆಯೇ ಆದಮೇಲೆ ವಿಡಿಯೋನ ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವು. ತುಂಬ ಸ್ಟಿಫಾಗಿ ಕೂರುತ್ತೆ. ಸ್ವಲ್ಪ ಗ್ಲೂ ಹಾಕಿ ಅಂಟಿಸಿದ್ರೆ, ಒಂದು ಪಾಯಿಂಟಷ್ಟು ಗ್ಲೂ ಹಾಕಿ ಅದ್ರ ಮೇಲೆ ಏನಾದರೂ ಭಾರ ಇಟ್ಟಿದ್ರೆ ಅದು ಹಾಗೆ ಅಂಟ್ಕೊಂಡಿರುತ್ತೆ. ಇಲ್ಲಾಂದರೆ ಆ ಸೈಡ್ ಈ ಸೈಡ್ ಅಳ್ಳಾಡ್ತಾ ಇರುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಡಿಸೈನ್ ಚೆನ್ನಾಗಿರುತ್ತೆ, ಮಗುಚ್ಕೊಂಡು ಹೋದರೆ ಅದು ಚೆನ್ನಾಗಿ ಕಾಣೋದಿಲ್ವಲ್ಲ, ಅದಕ್ಕೋಸ್ಕರ ಹೇಳಿದೆ. ಇದೇ ಥರ ಹಾಫ್ ಡಬಲ್ ಕ್ರೋಶನ ಫುಲ್ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ತುಂಬ ಸಿಂಪಲಾಗಿರೋವಂಥ ಈಸಿ ಬೇಗ ಆಗುವಂಥ ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಈಗ 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ತೊಗೋಬೇಕು. ಒಂದು ಬೀಡನ್ನ ತಗೊಂಡು ಅದನ್ನ ಲಾಕ್ ಮಾಡೋಣ. ಆನಂತರ ಆ ಬೀಡನ್ನ ಮುಂದೆ ಸೇರಿಸ್ಕೊಂಡು ಪಕ್ಕದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ ಎರಡನೇ ಥರ ಹೇಳ್ಕೊಡ್ತೀನಿ ಏನಿದ್ದು. ಆ ಥರ ಬೇಕು ಅಂದರೆ ಆ ಥರ, ಈ ಥರ ಬೇಕು ಅಂದರೆ ಈ ಥರ, ಎರಡು ಥರ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಇಲ್ಲ ಬೀಡ್ ಬೇಡ, ಫಸ್ಟ್ ಫ್ಲವರ್ ಥರ ಬಂದಿದೆ ಅಂದರೆ ಅದೇ ಸಾಕು ಅಂದರೂ ಕೂಡ ಲೆಸ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಬೀಡ್ ಹಾಕಿರೋದನ್ನ ಈ ಸೈಡ್ ಕೂಡ 6 ಹಾಫ್ ಡಬಲ್ ಕ್ರೋಶ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅದೇನು ಸಿಂಗಲ್ ಕ್ರೋಶ ಇರುತ್ತೋ ಅದೇ ಸಿಂಗಲ್ ಕ್ರೋಶ ಗ್ಯಾಪ್ಗೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡಬೇಕು. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಫುಲ್ ಸ್ಯಾರಿ ಇದೇ ಥರ ಕಂಪ್ಲೀಟ್ ಆಗೋಗುತ್ತೆ. ತುಂಬ ಈಸಿಯಾಗಿರುತ್ತೆ. ಇದನ್ನ ಈಗ ಫುಲ್ ಫಿನಿಶ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ಕೂಡ ಫುಲ್ ವೀಡಿಯೋನ ಹಾಕ್ತೀನಿ. ಈ ರೀತಿ ಇರುತ್ತೆ. ನೀವು ಇಲ್ಲಿ ಕೆಳಗಡೆ ಅದು ಬೆಳ್ಳಿ ಇಟ್ಟಿರೋ ಹತ್ರ ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡಿದರೆ ತುಂಬ ಸ್ಟಿಫಾಗಿ ಕೂರುತ್ತೆ. ಇದು ನಾನು ನೋಡ್ಬೋದು, ಇದು ನಾನು ಗ್ಲೂ ಹಾಕಿ ಅಂಟಿಸಿರೋದು, ಅಂದರೆ ಮೇಲ್ಗಡೆ ಮಾತ್ರ ಸ್ವಲ್ಪ ಗ್ಲೂ ಹಾಕಿರೋದು ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್. ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.